ಅವರು ನಿವೃತ್ತ ಪೊಲೀಸ್ ಅಧಿಕಾರಿ ಊರಿನಲ್ಲಿದ್ದ ಜಮೀನು ಮಾರಿ ಹಣವನ್ನ ಬಾಡಿಗೆ ಕಾರಲ್ಲಿ ತಗೊಂಡು ಬೆಂಗಳೂರಿಗೆ ಬರ್ತಿದ್ರು. ಮಾರ್ಗ ಮಧ್ಯೆ ಊಟಕ್ಕೆ ಅಂತ ದಂಪತಿ ಹೋಗಿದ್ರು. ಬರುವಷ್ಟರಲ್ಲಿ ಕಾರು ಇರಲಿಲ್ಲ, ಕಾರಲ್ಲಿದ್ದ ಹಣವೂ ಇರಲಿಲ್ಲ. ಕಾರಿನ ಸುತ್ತಮುತ್ತಲೇ ಓಡಾಡ್ತಿದ್ದಾನೆ. ಕಳ್ಳ ಬೆಕ್ಕಿನಂತೆ ಅತ್ತಿತ್ತ ಕಣ್ಣಾಡಿಸ್ತಿದ್ದಾನೆ. ಕ್ಷಣ ಮಾತ್ರದಲ್ಲೇ ಕಾರು ರಿವರ್ಸ್ ತೆಗೆದು ಎಸ್ಕೇಪ್ ಆಗೇ ಬಿಡ್ತಾನೆ. ಅಷ್ಟಕ್ಕೂ ಈ ಕಾರು ಚಾಲಕನ ಕರಾಮತ್ತೆ ರೋಚಕ. 97 ಲಕ್ಷ ಹಣಕ್ಕೆ ಕನ್ನ ಹಾಕಿದ ಕಾರು ಚಾಲಕ. ಸಿನಿಮಾ ಸ್ಟೈಲ್ ನಲ್ಲಿ ಚೇಸಿಂಗ್, ಆರೋಪಿ ಅಂದ. ನೋಡೋಕೆ ಮಳ್ಳನಂತೆ ಕಾಣೋ ಈತ ಖತರ್ನಾಕ್ ಕಳ್ಳ ಕಾರು ಚಾಲಕ ರಮೇಶ್. ಮೂಲತಃ ಆಂಧ್ರದ ಹಿಂದೂಪುರದ ಈತ ಬೆಂಗಳೂರಿನಲ್ಲಿ ಕಾರು ಓಡಿಸಿಕೊಂಡು ಜೀವನ ಮಾಡ್ತಿದ್ದ. ಆದ್ರೆ ಆಗಸ್ಟ್ 25ರಂದು ನಿವೃತ್ತ ಎಸ್ಪಿ ಗುರುಪ್ರಸಾದ್ ತಮ್ಮ ಪತ್ನಿ ಜೊತೆ ರಮೇಶನ ಕಾರಿನಲ್ಲೇ ಬಳ್ಳಾರಿಗೆ ಹೋಗಿದ್ರು. ಜಮೀನು ಮಾರಿದ್ದ 97 ಲಕ್ಷ ಹಣ ತೆಗೆದುಕೊಂಡು ಅದೇ ಕಾರಿನಲ್ಲಿ ವಾಪಸ್ ಆಗ್ತಿದ್ರು. ಚಿತ್ರದುರ್ಗದ ಚಳ್ಳಕೆರೆಯ ಉಡುಪಿ ಗಾರ್ಡನ್ಗೆ ದಂಪತಿ ಊಟಕ್ಕೆ ತೆರಳಿದ್ರು. ಆಗ ಕಾರಿನಲ್ಲಿದ್ದ 97 ಲಕ್ಷ ಹಣದ ಜೊತೆ ರಮೇಶ್ ಎಸ್ಕೇಪ್ ಆಗಿದ್ದ. ಕೂಡಲೇ ಗುರುಪ್ರಸಾದ್ ಪೊಲೀಸರಿಗೆ ಸುದ್ದಿ ಮುಟ್ಟಿಸಿದ್ರು. ಫೀಲ್ಡ್ಗಳಿದ್ದ ಚಳ್ಳಕೆರೆ ಪೊಲೀಸರು ಸಿನಿಮಾ ಸ್ಟೈಲ್ ನಲ್ಲೇ ರಮೇಶನ ಕಾರ್ ಚೇಸ್ ಮಾಡಿದ್ರು. ಅತಿ ವೇಗವಾಗಿ ಹೋಗ್ತಿದ್ದ ರಮೇಶನ ಕಾರು ಮರಕ್ಕೆ ಡಿಕ್ಕಿ ಹೊಡೆದಿತ್ತು. ಅಷ್ಟರಲ್ಲೇ ಪೊಲೀಸರು ಆರೋಪಿಯನ್ನ ಹಣದ ಸಮೇತ ಬಂಧಿಸಿದ್ದಾರೆ. ಇವರ ಟೀಮು ಪಾವಗಡ ಹತ್ತಿರ ಈ ಆರೋಪಿಯನ್ನ 26ನೇ ತಾರೀಕು ಬೆಳಗ್ಗೆ ವಶಪಡಿಸಿಕೊಳ್ಳುವುದರಲ್ಲಿ ಯಶಸ್ವಿ ಆಗ್ತಾರೆ. ತದನಂತರ ಆರೋಪಿಯನ್ನು ದಸ್ತಗಿರಿ ಮಾಡಿ ಅವನ ಹೇಳಿಕೆ ಪ್ರಕಾರ ನಾವು ಈ ದುಡ್ಡನ್ನು ನಾವು ಪಾವಗಡದಲ್ಲಿ ಇರುವ ಅವರ ಅಜ್ಜಿ ಮನೆಯಲ್ಲಿ ಸೀಸ್ ಮಾಡಿದ್ದೇವೆ. ಏನೇ ಹೇಳಿ ಕಾರ್ ಡ್ರೈವರ್ನ ನಂಬಿ ಕಾರ್ ಹತ್ತಿದ್ರು. ಆದ್ರೆ ನಿವೃತ್ತ ಎಸ್ಪಿಗೆ ದೋಖಾ ಹಾಕಲು ಹೋದವನು ಲಾಕ್ ಆಗಿದ್ದಾನೆ. ಬಸವರಾಜ್ ಮುದನೂರ್, ಟಿವಿ9 ಚಿತ್ರದುರ್ಗ.